ಭಾಲ್ಕಿ ಪಟ್ಟಣದ ದೇವಿನಗರದ ಹತ್ತಿರ ಭವಾನಿ ದೇವಾಲಯದಲ್ಲಿ ನವರಾತ್ರಿ ಮಹೋತ್ಸವ ನಿಮಿತ್ತ ನಡೆಯುವಂತಹ ಒಂದು ಕಾರ್ಯಕ್ರಮದ ನಿಮಿತ್ತ ಸೆಪ್ಟೆಂಬರ್ 25ರಂದು ಸಂಜೆ 5 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ನಾಗಭೂಷಣ್ ಮಾಮಡಿ ತಿಳಿಸಿದರು. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್, ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಮತ್ತು ಭವಾನಿ ಮಂದಿರ ನವರಾತ್ರಿ ಉತ್ಸವ ಸಮಿತಿಯ ವತಿಯಿಂದ ಕರೆದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇವಿನಗರದ ಭವಾನಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವಂತಹ ನವರಾತ್ರಿ ಮಹೋತ್ಸವದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿ ನಡೆಸಲಾಗುತ್ತಿತ್ತು. ಇನ್ನು 4 ವರ್ಷಗಳಿಂದ ಕವಿಗೋಷ್ಠಿಯೊಂದಿಗೆ SSLC ಮತ್ತು PUCಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರತಿಶತ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ನೀಡಲಾಗುತ್ತಿದೆ. ಇನ್ನು ಎಲ್ಲಾ ಶಾಲಾ ಕಾಲೇಜಿನ ಮುಖ್ಯಸ್ಥರು ತಮ್ಮ ಶಾಲಾ ಕಾಲೇಜಿನಲ್ಲಿಯ SSLC ಮತ್ತು PUC ವಿದ್ಯಾರ್ಥಿಗಳ ಕನ್ನಡ ಭಾಷೆಯಲ್ಲಿ ಪ್ರತಿಶತ ಅಂಕ ಪಡೆದಿದ್ದೇ ಆದರೆ ಅವರ ಹೆಸರುಗಳನ್ನು ಸೆಪ್ಟೆಂಬರ್ 23ರ ಒಳಗೆ ದೂರವಾಣಿ ಸಂಖ್ಯೆ 9448585312 ಮತ್ತು 9448886887ಗೆ ಸಂಪರ್ಕಿಸಿ ನೋಂದಾಯಿಸಲು ಕೋರಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 25ರಂದು ಸಾಯಂಕಾಲ 5 ಗಂಟೆಗೆ ದೇವಿನಗರದ ಭವಾನಿ ಮಂದಿರದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಲು ಕೋರಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಲ್ಮಂಡ್ಗೆ, JJV ಸಂಘಟನೆಯ ತಾಲೂಕು ಅಧ್ಯಕ್ಷ ಸಂತೋಷ್ BG ಪಾಟೀಲ್ ಮತ್ತು ನವರಾತ್ರಿ ಮಹೋತ್ಸವ ಉತ್ಸವ ಸಮಿತಿಯ ಅಧ್ಯಕ್ಷ ದಿಲೀಪ್ ಢವಳೆ ಮಾತನಾಡಿದರು. ಇನ್ನು ಮುರಳೀಧರ ತೋರ್ಕಡೆ, ವಿಜಯಕುಮಾರ್ गरुड़कर, सूर्यकांत डोके ಇಲ್ಲಿ ಉಪಸ್ಥಿತರಿದ್ದರು. सभी मीडिया भाइयों को और ये संगीत कन्नड़ साहित्य सम्मेलन जो ऑर्गेनाइजर है उन सभी भाइयों को मेरा साष्टांग नमस्कार। हर साल की तरह हमारे मंदिर में ये जो कन्नड़ साहित्य सम्मेलन के लोग हैं उन्होंने हमारे मंदिर के वास्ते बहुत ही बड़ा योगदान दिया है। 30 साल से ये लोग कंटिन्यू काम कर रहे हैं, इसके लिए हमारे को इनका बहुत बहुत धन्यवाद है। इसी प्रकार से इस साल में जो कार्यक्रम है इसका कार्यक्रम सक्सेस बनाना और हमारे जो कार्यक्रम है डे बाय डे का जो हमारे पास जो कार्यक्रम है उस सभी को कार्यक्रम को हम सक्सेसफुल करना और मंदिर में जो भक्तगण आते हैं उनका भी सेवा करना, उनको अच्छा तरीके से दर्शन होना, किसी प्रकार का गड़बड़ नहीं होना और शांति से सभी जितने भी भक्तगण हैं वो आना, दर्शन करना, जाना मिलके हमारा ये साल का ध्येय है। हर साल से ये साल हम लोग जरा अच्छा और बहुत भारी तरीके से हम लोग भवानी मंदिर का शोभा कर रहे हैं, भवानी मंदिर में कार्यक्रम कर रहे हैं। सभी मीडिया भाई लोग आना और वहाँ का जो फोटो निकाल के जरा पत्रिका में डालो, जरा उसका जो है सबको आपके तरफ से ही सबको मालूम होता, पब्लिक को मालूम होना बोले तो मीडिया सबसे फर्स्ट मीडिया जो है। इसके वास्ते मैं आपको विनती कर रहा हूँ हमारे मंदिर का थोड़ा प्रचार करो। हम हर साल जो काम कर रहे हैं जितना भी हमारे को ಅಥವಾ ಬಹುಭಾಷಾ ಕವಿಗೋಷ್ಠಿಗಳಾಗಿರ್ಬೋದು ಇಂಥ ಅನೇಕ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡೇ ಬರ್ತಾ ಇತ್ತು. ನಮ್ಮ ಅವಧಿಯಲ್ಲಿ 4ನೇ ಒಂದು ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲ ಮಕ್ಕಳಿಗೆ ಏನಪ್ಪ ಅಂದರೆ ಯಾರ ಪ್ರತಿಭೆ ಇದೆ ಆ ಪ್ರತಿಭೆಯ ಮಕ್ಕಳಿಗೆ ಏನಪ್ಪ ಅಂದರೆ ಒಂದು ಉತ್ಸಾಹ ಕೊಡ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ಕೆಲಸ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಯಾವತ್ತೂ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಅದನ್ನು ಕೊಡುವಂಥ ಪ್ರತಿನಿಧಿಯನ್ನು ದೇವಸ್ಥಾನದವರು ಕೊಡುವಂಥ ಸಹಕಾರದ ಜೊತೆಗೆ ನಾವು ಕೂಡ ಏನಪ್ಪ ಕನ್ನಡ ಸಾಹಿತ್ಯ ಪರಿಷತ್ತವರು ಈಗಿರ್ತಕ್ಕಂಥ ಕ್ರಿಯಾಶೀಲ ಅಧ್ಯಕ್ಷರಾದಂಥ ನಾಗಭೂಷಣ್ ಮಾಮಡಿ ಸರ್ ಅವರು, ನಮ್ಮ ಗೌರವಾಧ್ಯಕ್ಷರಾದಂಥ ನಮ್ಮ ಹನುಮಡಿಗೆ ಸರ್ ಅವರು ಎಲ್ಲರೂ ಸೇರಿ ಏನು ಮಾಡ್ತೀವಿ ಅಂದರೆ ಅದನ್ನು ಕಂಟಿನ್ಯೂಷನ್ ಕೊಡ್ಬೋದಿದೆ. ಇವರು ಅಧ್ಯಕ್ಷ ಅದು ನಮ್ಮದು ವೀರಶೈವ ಬ್ಯಾಂಕಿನ ವಾಟ್ಸಪ್ದಾಗ ಲೆಕ್ಕಪತ್ರ ಎಲ್ಲ ಕಳಿಸಿವಿ. ಇದು ಒಳ್ಳೆಯ ಕೆಲಸ ನಮ್ಮ ಅಧ್ಯಕ್ಷರು ಮಾಡ್ತಾ ಬಂದಾರ. ಅದಕ್ಕೆ ತಮ್ಮೆಲ್ಲ ಸಹಕಾರದಿಂದ ಮಾಡ್ಯಾರ. ಈ ಭವಾನಿ ಮಂದಿರದಲ್ಲಿ 25/9/2025 ಕಾರ್ಯಕ್ರಮಕ್ಕೆ ಆ ಭವಾನಿ ಮಂದಿರ ಹಾಗೂ ಜಯ ಕನ್ನಡ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಾರ ಅವತ್ತು 100ಕ್ಕೆ 100 ಕನ್ನಡ ಭಾಷೆಯಲ್ಲಿ ಅವರು PUC SLC ಅವರು ಮರಾಠಿ ಮಾಧ್ಯಮ ಇದ್ದು ಕನ್ನಡದಲ್ಲಿ 100 ತೊಗೊಂಡ್ರು, ಇಂಗ್ಲೀಷ್ ಮಾಧ್ಯಮ ಇದ್ದು ಕನ್ನಡದಲ್ಲಿ 100 ತೊಗೊಂಡ್ರು, ಉರ್ದು ಮಾಧ್ಯಮ ಕನ್ನಡ 100 ತೊಗೊಂಡ್ರು. ಅವರೆಲ್ಲರಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ. ಆದಷ್ಟು ತಾವು ತಮ್ಮ ಪತ್ರಿಕೆಯಲ್ಲಿ ಸದರಿ ವಿಷಯ ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸ್ತದೆ ನಾನು ತಿಳಿದುಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ತಮ್ಮೆಲ್ಲರೂ ವಂದಿಸುತ್ತಾನೆ ಮಾತು ಮುಗಿಸ್ತೇನೆ. 125 ಆಮೇಲೆ ಕಾಲೇಜ್ ಮಾಧ್ಯಮದಲ್ಲಿ 100ಕ್ಕೆ 100 ಪಡೆದಂತಹ ಅದು ಮರಾಠಿ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, ಕನ್ನಡ ಯಾವುದೇ ಇರಬಹುದು ಅದೇ 100ಕ್ಕೆ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರಾದಂಥ ನಾಗಭೂಷಣ್ ಮಾಮಡಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ನೂತನ ಅಧ್ಯಕ್ಷರಾಗಿ ನನ್ನನ್ನು ಗುಣರಾಜ ಶೆಟ್ಟಿ ಅಣ್ಣನವರು ಮೊನ್ನೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜೆ ಶ್ರೀನಿವಾಸ ಪ್ರಸಾದ್ ಅವರು, ಎಚ್ ರಾಮಚಂದ್ರನ್ ಅವರು,
ಆಮೇಲೆ ನಮ್ಮ ಇಲ್ಲಿ ಹುಮ್ನಾಬಾದ್ ಕ್ಷೇತ್ರದ ನವೀನ್ ಬತ್ಲಿ ಅವರು ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ. ಜಿಲ್ಲೆಯ ಅಧ್ಯಕ್ಷರಾಗಿ ಏನಪ್ಪಾ ಅಂದ್ರೆ ಸಂಜೀವ್ ಕುಮಾರ್ ಪಳ್ಳೆ ಅವರು ಇದ್ದಾರೆ. ನಾವು ಸಂಘಟನೆ ಕೆಲಸವನ್ನ ಪ್ರತಿಯೊಂದು ಸಂಘಟನೆ ಏನ್ ಮಾಡ್ತದೆ ಅಂದ್ರೆ ಬರೀ ಭಾಷೆಗಾಗಿ ಮಾತ್ರ, ಬರೀ ಹೋರಾಟಗಳಿಗೆ ಮಾತ್ರ ಮಾಡ್ತಿದ್ರೆ, ಆದ್ರೆ ನಮ್ಮ ಸಂಘಟನೆ ವಿಶೇಷವಾಗಿ ಕೆಲಸ ಮಾಡುತ್ತದೆ ಪರಿಸರ ಲೆಕ್ಕದಲ್ಲಿ. ಪರಿಸರ ಸಂರಕ್ಷಣೆ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಅಸ್ವಸ್ಥತೆಗಳನ್ನು ಸುಧಾರಿಸಬೇಕು, ಬಡವರಿಗೆ ಸಹಕಾರ ಆಗಬೇಕು, ಸರ್ಕಾರೇತರ ಯೋಜನೆಗಳನ್ನು ಅವರು ಬಿಡಿಸಬೇಕು. ವಿಶೇಷವಾಗಿ ನಮ್ಮ ಬಿ ಗುಣರಾಜ್ ಶೆಟ್ಟಿ ಅವರು ಏನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಿದ್ದಾರೆ, ಅವರು ಇವತ್ತು ಕುಸ್ತಿ ಫೆಡರೇಷನ್ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಅವ್ರ ಆಶೆ ಒಂದೇ ಇದೆ, ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಉನ್ನತ ಸ್ಥಾನದಲ್ಲಿ ಅವರಿಗೆ ಒಂದು ಅವಕಾಶ ಸಿಗಬೇಕು. ಅವ್ರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಆಟಗಾರರಾಗಿ ಯಾವುದೇ ಕ್ರೀಡಾಪಟು ಆಗಿರ್ಬೋದು ಅವ್ರಿಗೆ ಅವಕಾಶ ಕೊಡಬೇಕಾದಂತ ನಮ್ಮ ಸಂಘಟನೆ ವತಿಯಿಂದ ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಈಗ ಮಾಧ್ಯಮ ಪ್ರತಿನಿಧಿಗಳು ಒಂದು ಪ್ರಶ್ನೆ ಕೇಳಿದ್ರು, ಈ ವರ್ಷ ಏನಪ್ಪಾ ಅಂದ್ರೆ ಕಳೆದ 2 ವರ್ಷ ಕೆಳಗಡೆ ವಾಲಿಬಾಲ್ ಟೂರ್ನಮೆಂಟ್ ಇತ್ತು, ಕಬಡ್ಡಿ ಟೂರ್ನಮೆಂಟ್ ಇತ್ತು, ಬಹಳಷ್ಟು ಕಾರ್ಯಕ್ರಮಗಳು ಇತ್ತು, ಈ ಸರಿ ಮಾಡ್ತಾ ಇಲ್ಲ ಅಂತ. ಅವ್ರು ಹೇಳ್ತಾರೆ ಸತ್ಯ ಇದೆ, ಮಾನ್ಯ ಅಧ್ಯಕ್ಷರು ಮಾತ್ರ. ಯಾಕಂದ್ರೆ ಫಂಡಿಂಗ್ ಒಂದ್ ಕಡೆ ಇದ್ರೆ ಅದ್ರ ವ್ಯವಸ್ಥೆ ಮಾಡುವಂತ ರೀತಿಗಳು ಒಂದ್ ಕಡೆ ಆಗಿದೆ. ಯಾಕಂದ್ರೆ ಹಣ ಬರುವುದು ಎತ್ತಿದಾದ್ರು ಅದರಲ್ಲಿ ವ್ಯವಸ್ಥೆ ಮಾಡಬೇಕಾದ್ರೆ ಇಲ್ಲ. ಯಾಕಂದ್ರೆ ವಿಲಾಸ್ ಪಕ್ಕ ಅವರು, ಅಶೋಕ್ ಮಂಡಿ ಅವರು ಬಹಳ ಜನ ಎಲ್ಲ ಸೇರಿ ನಾವು ಕಾರ್ಯಕ್ರಮಗಳು ಮಾಡ್ತಿದ್ರು. ಈಗೇನಾಗಿದೆ ಅಂದ್ರೆ ವ್ಯವಸ್ಥೆ ಮಾಡೋಕ್ಕಲ್ಲಿ ಗ್ರೌಂಡ್ ಇಲ್ಲ, ಆಮೇಲೆ ಹಣಕಾಸು ವ್ಯವಸ್ಥೆ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜಯಕಾರ ಜನಪರ ವೇದಿಕೆ ವತಿಯಿಂದ ಗ್ರಾಮೀಣ ಪ್ರತಿಭೆಗಳಿದೆ, ಗ್ರಾಮೀಣದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರಿಗೆ, ಅದು ಕಬಡ್ಡಿ, ಖೋ ಖೋ, ಕುಸ್ತಿ ಯಾವುದೇ ಒಂದು ಆಟ ಇರಲಿ, ಅವರಿಗೆ ವಿಶೇಷವಾದಂತ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಡುವಂತ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಮಾಡ್ತೇವೆ. ಜೊತೆಗೆ ನೈಸರ್ಗಿಕವಾದಂತ ಯಾವುದೇ ಒಂದು ಪಿಡುಗಳಿಗೆ ನಮ್ಮ ಸಂಘಟನೆ ಯಾವಾಗಲೂ ಸಹಕಾರ ನೀಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಪಡ್ತೇನೆ. ಈ ಸಾರಿ ನಡೆಯುವಂತ ಈ ಒಂದು ಸಂಯುಕ್ತ ಆಶ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಆಮೇಲೆ ಜಯಕಡಗ ಜನಪರ ವೇದಿಕೆ, ನಮ್ಮ ಸಂಘಟನೆ, ಆಮೇಲೆ ಭವಾನಿ ದೇವಸ್ಥಾನ ನವರಾತ್ರಿ ಮಹೋತ್ಸವ ಸಮಿತಿ ಇದರಿಂದ ನಡೆಯುತ್ತ ಈ ಒಂದು ಕಾರ್ಯಕ್ರಮ ಕೂಡ ನಮ್ಮ ಸಹಭಾಗಿತ್ವ ಕೊಟ್ಟದ್ದು ನಾವು ಮಾನ್ಯ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಜೊತೆಗೆ ಎಲ್ಲ ಮಕ್ಕಳಿಗೆ ಬಂದಂತ ಎಲ್ಲ ಮಕ್ಕಳಿಗೆ ಯಾವುದೇ ಕುಂದು ಕೊರತೆ ಇರದಂಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಧನ್ಯವಾದ.